ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಫ್ರೆಂಡ್ಸ್, ಇವತ್ತು ಏನು ವಿಡಿಯೋ ಮಾಡಿದ್ದೀನಿ ಅಂದರೆ ನನಗೆ ತಿಳಿದಿರೋ ಪ್ರಕಾರ ಒಂದು ಒಳ್ಳೆ ಮಾಹಿತಿನ ಕೊಡಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ. ಇದು ಏನಂದರೆ ಹೆಣ್ಮಕ್ಳಿಗೋಸ್ಕರ ಬಾಣ್ತಿಯರ ಆಹಾರದ ಪದ್ಧತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಇಷ್ಟ ಆದರೆ ಲಾಸ್ಟ್ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಹಾಕಿ. ನಿಮ್ಗೆ ಇನ್ನೂ ಹೆಚ್ಚಿಗೆ ಏನಾದರೂ ಮಾಹಿತಿ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂತ ಕೇಳ್ಕೊತೀನಿ. ನನಗೆ ತಿಳಿದಿರೋ ಪ್ರಕಾರ ಡೆಲಿವರಿ ಆದ ತಕ್ಷಣ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಇಂಥದೇ ಅಂತ ತಿನ್ನಬೇಕು ಅಂತ ಹೇಳ್ತಾರೆ. ಯಾಕಂದರೆ ಹಳ್ಳಿಗಳಲ್ಲಿ ಕೂಡ ತುಂಬಾ ಪಾಲಿಸ್ತಾರೆ. ನನಗೆ ಸಿಟಿಯಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲರೂ ಹೆಣ್ಮಕ್ಳು ಆಹಾರನ ಇದೇ ಥರ ತಿನ್ನಬೇಕು ಅಂತ ಅಂದ್ಕೊಂಡು ಇದು ಮಾಡ್ತಾರೆ ಮನೇಲಿ ದೊಡ್ಡವರು. ನಾನೇನಂದರೆ ನನಗೆ ತಿಳಿದಿರೋ ಮಟ್ಟಿಗೆ ಒಂದು ಸ್ವಲ್ಪ ಗೊತ್ತು, ಅದನ್ನು ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಬಂದಿದ್ದೀನಿ. ಏನಂದರೆ ಡೆಲಿವರಿ ಆದ ತಕ್ಷಣ ನೀರನ್ನ ಜಾಸ್ತಿ ಕುಡಿಬೇಕು. ಅದರಿಂದ ಕೂಡ ತುಂಬಾ ಒಳ್ಳೆಯದು. ಪ್ರತಿಯೊಬ್ಬ ಬಾಣ್ತಿಯರು ನೀರು ಕುಡಿಯೋದ್ರಿಂದ ಮಗುಗೂ ತಾಯಿಗೂ ತುಂಬಾ ಒಳ್ಳೆಯದು ನೀರು ಕುಡಿಯೋದು. ಆಮೇಲೆ ಇನ್ನೊಂದರೆ ಕಾಫಿ ಕುಡಿಯೋದು. ಕಾಫಿಯಲ್ಲೂ ಕೂಡ ಅಷ್ಟೇ ತುಂಬ ಹೀಟ್ ಆಗುತ್ತೆ ಬಾಡಿಗೆ. ಯಾಕಂದರೆ ಡೆಲಿವರಿ ಆದ ತಕ್ಷಣ ನಮಗೆ ಬಾಡಿ ಎಲ್ಲ ಒಂಥರ ಅಂದರೆ ತಂಪಾಗಿರುತ್ತೆ. ಅದು ಆ ಟೈಮಲ್ಲಿ ನಾವು ಕಾಫಿ ನೋಡಿ, ನಮಗೆ ಪ್ರತಿಯೊಂದು ಹೀಟ್ ಇರೋದೇ ಕೊಡ್ತಾರಲ್ವ, ಅದಕ್ಕೋಸ್ಕರ ಕಾಫಿ ಕುಡಿಯೋದು ಅಂದರೆ ಒಂದು 2 ಟೈಮ್ ಆದರೂ ನಾವು ಕಾಫಿ ಕುಡಿಲೇಬೇಕು. ಅದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಕಾಫಿ ಕುಡಿಯೋದು. ಆಮೇಲೆ ಇನ್ನೊಂದು ಏನಂದರೆ ಹಾಲು ಕುಡಿಯೋದು. ಹಾಲು ಮಾಮೂಲಿ ಕೆಲವೊಬ್ಬರು ಹಾಲು ಕುಡಿತಾನೆ ಇರ್ತಾರೆ, ಬಟ್ ಆ ಟೈಮಲ್ಲಿ ಒಂದು 2 ಟೈಮ್ ಆದರೂ ನೀವು ಹಾಲು ಕುಡಿಯೋದು ತುಂಬ ಒಳ್ಳೆಯದು. ಯಾಕಂದರೆ ಕೆಲವೊಬ್ಬರು ಹಾಲನ್ನು ಕುಡಿಯೋಲ್ಲ, ಬರೀ ಕಾಫಿ ಟೀ ಕುಡಿತಾರೆ, ಕಾಫಿ ಕುಡಿತಾರೆ. ಆಮೇಲೆ ಹಾಲು ಕುಡಿಯೋದು ಒಂದು 2 ಟೈಮ್ ಮಾಡ್ಕೊಳ್ಳಿ. ಹಾಲು ಕೂಡ ತುಂಬಾ ಒಳ್ಳೆಯದು, ಪ್ರೋಟೀನ್ ಇರುತ್ತೆ ಅದರಲ್ಲಿ. ಆಮೇಲೆ ಡ್ರೈ ಫ್ರೂಟ್ಸ್ ತಿನ್ನೋದು. ಡ್ರೈ ಫ್ರೂಟ್ಸ್ ಅಂದರೆ ಗೋಡಂಬಿ, ಬಾದಾಮಿ, ಪಿಸ್ತಾ, ನೀವು ಯಾವ ಥರ ಬೇಕಾದರೂ ಡ್ರೈ ಫ್ರೂಟ್ಸ್ನ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ಆಮೇಲೆ ನೀವು ಅದನ್ನು ಪಾಯಸನೋ ಯಾವ ಥರ ಬೇಕಾದರೂ, ಒಟ್ಟಿನಲ್ಲಿ ನಮ್ಮ ದೇಹಕ್ಕೆ ಡ್ರೈ ಫ್ರೂಟ್ಸ್ ತುಂಬಾ ಮುಖ್ಯವಾದದ್ದು ಡೆಲಿವರಿ ಆದಮೇಲೆ. ಆಮೇಲೆ ಇನ್ನೊಂದೇನೆಂದರೆ ಬೆಳ್ಳುಳ್ಳಿ ತಿನ್ನೋದು. ಬೆಳ್ಳುಳ್ಳಿ ತಿನ್ನೋದ್ರಿಂದ ಅಂದರೆ ಹಾಗೆ ತಿನ್ನೋಕ್ಕಾಗಲ್ಲಲ್ವ, ನೀವು ಅಡುಗೆಯಲ್ಲಿ ಜಾಸ್ತಿ ಬೆಳ್ಳುಳ್ಳಿನ ಉಪಯೋಗಿಸ್ಬೇಕು. ಬೆಳ್ಳುಳ್ಳಿ ಏನಂದರೆ ತುಂಬಾ ಕಪ್ಪಾಗಿ ಮಾಡ್ಕೋಬೇಡಿ ಅಡುಗೆಯಲ್ಲಿ. ಸಾಂಬಾರಿಗೆ, ಪಲ್ಯಗಳಿಗೆ ಜಾಸ್ತಿ ಹಾಕೋದ್ರಿಂದ ನಮ್ಮಲ್ಲಿ ಬಿಳಿ ರಕ್ತ ಕಣಗಳೇನಿರುತ್ತೆ ನೋಡಿ, ಅದು ಸಮ ಆಗುತ್ತೆ. ಅಂದರೆ ಹೆಚ್ಚಿಗೆನೂ ಆಗಲ್ಲ, ಕಮ್ಮಿನೂ ಆಗಲ್ಲ, ಒಂದೇ ಲೆವೆಲಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾವು ಬೆಳ್ಳುಳ್ಳಿ ಕೂಡ ತಿನ್ನೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಆಮೇಲೆ ಮೆಂತ್ಯ ಕಾಳು, ಅದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಮೆಂತ್ಯ ಕಾಳು ತಿನ್ನೋದ್ರಿಂದ ಬಾಣಂತಿಯರಿಗೆ ಹಾಲು ಕೂಡ ಚೆನ್ನಾಗಿ ಬರುತ್ತೆ, ಮಗುಗೆ ಒಳ್ಳೆಯದು ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಸೊಪ್ಪು, ನೀವು ಎಲ್ಲ ಥರದ ಸೊಪ್ಪು ಆ ಟೈಮಲ್ಲಿ ತಿನ್ಬೋದು. ಪಾಲಕ್ಕು, ಯಾವ ಥರ ಸೊಪ್ಪು ಸಿಗುತ್ತೆ ಆ ಥರ ಎಲ್ಲ ಸೊಪ್ಪುಗಳನ್ನ ತಿನ್ಬೋದು. ಹಸಿದಾಗಿ ಮೆಂತ್ಯ ಆಯಿತು, ಆಮೇಲೆ ಈರುಳ್ಳಿ ಸೊಪ್ಪು ಇರುತ್ತಲ್ವ, ಈರುಳ್ಳಿ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು ಹಸಿದು ತಿನ್ನೋದ್ರಿಂದ ಕೂಡ ತುಂಬಾ ಒಳ್ಳೆಯದು. ಆಮೇಲೆ ಇನ್ನೊಂದು ನಿಮಗೆ ಗೊತ್ತೋ ಅಥವಾ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಅತ್ರಿಕೆ ಸೊಪ್ಪು ಅಂತಾರಲ್ವ, ಅದು ಕೂಡ ತುಂಬಾ ಒಳ್ಳೆಯದು. ಆ ಟೈಮಲ್ಲಿ ತಿನ್ನಿ, ಯಾಕಂದರೆ ಬ್ಲಡ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಕಪ್ಪು ಮೆಣಸು ಕೂಡ ತುಂಬ ದೇಹಕ್ಕೆ ಹೀಟ್ ಅಲ್ವಾ, ಅದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ನಿಮ್ಗೆ ಎಷ್ಟು ಅಂದರೆ ಯೂಸ್ ಮಾಡಬೇಕು ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಕಪ್ಪು ಮೆಣಸು ಅದು ಕೂಡ ಬಾಡಿಗೆ ಹೀಟ್ ಇರೋದ್ರಿಂದ ಒಳ್ಳೆಯದು ಅಂತಲೇ ಹೇಳ್ತೀನಿ. ಆಮೇಲೆ ಮಟನ್ನು, ಚಿಕನ್ನು, ಫಿಶ್ಶು, ಎಗ್ಗು, ಅದು ಕೂಡ ನಿಮ್ಗೆ ಯಾವ ತಿನ್ನೋರಿದ್ರೆ ಯಾವ ಥರ ಬೇಕಾದರೂ ಮಾಡಿಕೊಂಡು ತಿನ್ನಿ. ವಾರಕ್ಕೊಂದ್ಸಲನೋ ಅಥವಾ 2 ದಿನಕ್ಕೋ 3 ದಿನಕ್ಕೋ ಯಾವ ಥರ ಬೇಕಾದರೂ ಮಾಡಿಕೊಂಡು ಒಟ್ಟಿನಲ್ಲಿ ನಮ್ಮ ದೇಹಕ್ಕೆ ಹೋಗಬೇಕದು. ಅದು ಯಾಕಂದರೆ ಪ್ರೋಟೀನ್ ಇರುತ್ತೆ ಅದರಲ್ಲೂ ಕೂಡ, ತುಂಬಾ ಒಳ್ಳೆಯದು. ಆಮೇಲೆ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು, ತಿನ್ಬೋದು. ಬ್ರೆಡ್ಡು ಒಂದು 2 ಪೀಸು ಅಥವಾ 1 ಪೀಸು ಆದರೂ ತಿನ್ಬೋದು. ಬ್ರೆಡ್ಡು ತುಂಬ ಒಳ್ಳೆಯದು ಅದು ಕೂಡ. ಆಮೇಲೆ ಕರಿಬೇವಿನ ಸೊಪ್ಪು, ಈ ಕರಿಬೇವಿನ ಸೊಪ್ಪು ಏನಿರುತ್ತೆ ನೋಡಿ, ಹಸಿದು ತಿನ್ನೋದು ತುಂಬಾ ಒಳ್ಳೆಯದು. ಡೆಲಿವರಿ ಆದಮೇಲೆ ಆಲ್ಮೋಸ್ಟ್ ಹಾರ್ಮೋನ್ಸ್ ಹೆಚ್ಚು ಕಮ್ಮಿ ಆಗಿ ಕೂದಲೆಲ್ಲ ಉದುರೋಗುತ್ತೆ. ನಮ್ಮ ಕೂದಲು ತುಂಬ ಉದುರ್ತಾ ಇದೆ ಅಂತ ಪ್ರತಿಯೊಬ್ಬರು ಹೇಳ್ತಾರಲ್ವ, ನಾವು ಆದಷ್ಟು ಪ್ರೆಗ್ನೆಂಟ್ ಇದ್ದಾಗ
ಡೆಲಿವರಿ ಆದ್ಮ್ಯಾಗ ಆ ಕರಿಬೇವಿನ ಸೊಪ್ಪು ಏನಿರುತ್ತೆ ನೋಡಿ, ಆ ಸೀದೆ ಒಂದು 3-4 ಎಲೆನ ನಾವು ತಿನ್ನೋದ್ರಿಂದ ನಮ್ಮ ಕೂದಲು ಕೂಡ ಏನೂ ತೊಂದರೆ ಆಗಲ್ಲ, ಚೆನ್ನಾಗಿ ಬೆಳೆಯುತ್ತೆ ಅಂತ ನಾನು ಹೇಳ್ಬೋದು. ಆಮೇಲೆ ಇನ್ನೊಂದೇನೆಂದರೆ ಸಜ್ಜಕ ಅಂತೀವಲ್ವಾ, ಅಂದರೆ ರವೆನ ಬೆಲ್ಲನ ಮಿಕ್ಸ್ ಮಾಡಿ ನಮ್ಮ ಕಡೆ ಸಜ್ಜಕ ಅಂತ ಮಾಡ್ತಾರೆ. ಅದು ಖಾಲಿ ಹೊಟ್ಟೆಯಲ್ಲಿ ಫಸ್ಟು ಎದ್ದ ತಕ್ಷಣ ನಮ್ಮ ಕಡೆ ಅದೇ ಕೊಡೋದು ಸಜ್ಜಕ ಅಂತ. ಅದು ನೋಡಿ ಡೆಲಿವರಿ ಆದಮೇಲೆ ಒಂದು 5 ದಿನನೋ ಅಥವಾ 3 ದಿನನೋ ನಾವು ಸಜ್ಜಕನ ತಿನ್ನಬೇಕು. ಅದು ಕೂಡ ತುಂಬಾ ಒಳ್ಳೆಯದು. ಆಮೇಲೆ ಇದು ಕೊಬ್ಬರಿ ಬೆಲ್ಲ, ಅದು ಅಷ್ಟೇ. ಕೊಬ್ಬರಿ ಬೆಲ್ಲ ತಿನ್ನೋದ್ರಿಂದ ಕೂಡ ನಮಗೆ ಕ್ಯಾಲ್ಸಿಯಮ್ಮು ತುಂಬಾ ಒಳ್ಳೆಯದಂತ ಹೇಳ್ಬೋದು. ಕೊಬ್ಬರಿ ಬೆಲ್ಲ, ಬೆಲ್ಲದ ಏನಾದರೂ ಬೆಲ್ಲದಿಂದ ನಮ್ಮ ದೇಹಕ್ಕೆ ಹೋಗೋದು ತುಂಬಾ ಒಳ್ಳೆಯದು. ಬೆಲ್ಲದಲ್ಲಿ ತುಂಬ ರಕ್ತ ಪ್ರೊಡಕ್ಟ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಮೆಂತ್ಯಕಾಳು, ಅದು ಅಷ್ಟೇ ನೋಡಿ, ಮೆಂತ್ಯಕಾಳು ತುಂಬಾ ಒಳ್ಳೆಯದು, ಅದು ಮಾತ್ರ ಮಿಸ್ ಮಾಡಬೇಡಿ. ಆಮೇಲೆ ಕ್ಯಾರೆಟು, ಬೀಟ್ರೂಟು, ಇದು ಅಷ್ಟೇ ಜ್ಯೂಸ್ ಆದರೂ ಅಥವಾ ಇಲ್ಲ ಹಾಗೆ ಹಸಿದಾದರೂ ತಿನ್ನಿ. ಆಮೇಲೆ ಚಪಾತಿ, ರೊಟ್ಟಿ, ರೈಸ್ ಕಮ್ಮಿ ಇರಲಿ, ಚಪಾತಿ ರೊಟ್ಟಿ ತುಂಬ ತಿನ್ನಿ. ಯಾಕಂದರೆ ಏನಿಲ್ಲ ಅಂದರೆ ಚಪಾತಿಲೂ ಅಷ್ಟೇ, ರೈಸಲ್ಲೂ ಅಷ್ಟೇ ತುಂಬಾ ಶಕ್ತಿ ಇರುತ್ತೆ. ಅದು ಕೂಡ ಅಷ್ಟೇ, ಚಪಾತಿ ರೈಸು ಮಿಸ್ ಮಾಡಬೇಡಿ. ಹೀಗೆ ಆಮೇಲೆ ಲೈಟಾಗಿರೋ ಬಿಸಿನೀರು ಕುಡೀರಿ ಜಾಸ್ತಿ. ಹೀಗೆ ಪ್ರತಿಯೊಂದು ನಿಮಗೇನು ಇಷ್ಟ ಇನ್ನೂ ಏನಾದರೂ ಇದ್ದರೆ ಇದನ್ನು ಕಂಟಿನ್ಯೂ ಆಗಿ ಮಾಡಿ. ಬಟ್ ನಾನು ಹೇಳಿದ್ದು ನನಗೆ ಗೊತ್ತಿರೋದು ಮಾತ್ರ ನಾನು ನಿಮಗೆ ಹೇಳಿದ್ದೀನಿ. ಇನ್ನೂ ನಿಮಗೆ ಗೊತ್ತಿದ್ದರೆ ಅದನ್ನು ಪಾಲಿಸಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಂದೇನು ಅಂದರೆ, ಪ್ರತಿಯೊಂದು ಹೆಣ್ಮಕ್ಳು ಇದನ್ನು ಮಿಸ್ ಮಾಡಬೇಡಿ. ಯಾಕಂದರೆ ಮುಂದೆ ನಮಗೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇವಾಗೇ ಪಾಲಿಸೋದು ಒಳ್ಳೆಯದು ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲಾಸ್ಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.